ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಯಲ್ಲಿ ಸಿಲುಕಿರೋ ಕನ್ನಡಿಗರು ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಶ್ರೀನಗರದಿಂದ 174 ಕನ್ನಡಿಗರು ಸುರಕ್ಷಿತವಾಗಿ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿಳಿದರು. ಪ್ರವಾಸಿಗರನ್ನು ಸುರಕ್ಷಿತವಾಗಿ ಕರೆತರೋ ಜವಾಬ್ದಾರಿ ಹೊತ್ತು ಕಾಶ್ಮೀರಕ್ಕೆ ತೆರಳಿದ ಸಚಿವ ಸಂತೋಷ್ ಲಾಡ್ ತಮ್ಮ ಸ್ವಂತ ದುಡ್ಡಲ್ಲೇ 174 ಕನ್ನಡಿಗರನ್ನ ಬೆಂಗಳೂರಿಗೆ ಕರೆತಂದಿದ್ದಾರೆ. ಈ ಸ್ಥಿತಿ ಗಂಭೀರವಾಗೇ ಇದೆ. ಫುಲ್ ಟೆನ್ಷನ್ ಅಲ್ಲೇ ಇತ್ತು ಸ್ಥಿತಿ ಅದು. ಯಾಕಂದ್ರೆ ಅಲ್ಲಿ ಪೆಲ್ಗಾಮಲ್ ಹತ್ರ ಆಗಿರೋದ್ರಿಂದ ಈ ಪಕ್ಕದ ಜಾಗ ಅಲ್ಲೂ ಕೂಡ ಸೆಕ್ಯೂರಿಟಿ ಜಾಸ್ತಿ ಮಾಡಿದ್ರು. ಅದನ್ನ ನೋಡೇ ನಮ್ಗೆ ಗಾಬರಿ ಆಗೋದು ಏನು ಇದು ಅಂತ. ನಾನು ಹೇಳೋದು ನ್ಯೂಸ್ ಮೆಸೇಜ್ ಜನಗಳು ಏನು ಕೊಡೋದಂದ್ರೆ ಹೋಗ್ಬೇಡಿ ಅಂತ ಜಾಗಕ್ಕೆ. ಕರ್ನಾಟಕದಲ್ಲೇನೆ ಬೇಕಾದಷ್ಟು ಜಾಗಗಳಿದೆ ನೋಡೋದು. ಅಲ್ಲಿ ಹೋಗಿ ಎಂಜಾಯ್ ಮಾಡಿ ವಾಪಸ್ ಬನ್ನಿ, ಮನೆಗೆ ವಾಪಸ್ ಬನ್ನಿ. ಅಲ್ಲಿ ಹೋದ್ರೆ ವಾಪಸ್ ಬರೋಕ್ಕಾಗಲ್ಲ. ಸರ್, ಟೆರರಿಸ್ಟ್ ಅಟ್ಯಾಕ್ ಆದಾಗ ನಾವು ಗುಲ್ಮಾರ್ಗಲ್ಲಿದ್ವಿ. ಗುಲ್ಮಾರ್ಗಿಂದ ನಾವು ಬರಬೇಕಾದ್ರೆ ಒಂದು 3 ಗಂಟೆ ಹಂಗೆ ಗೊತ್ತಾಯ್ತು ನಮಗೆ ಈ ಥರ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ. ವಿತ್ ಫ್ಯಾಮಿಲಿ ಹೋಗಿದ್ರಿಂದ ತುಂಬ ಭಯ ಆಯಿತು ನಮಗೆ. ಆವತ್ತಿನ ದಿನದಿಂದ ನಮಗೆ ಒಂದು 3 ದಿನದಿಂದ ನಿದ್ದೆನೇ ಇಲ್ಲ, ಎಷ್ಟು ದಿನಕ್ಕೆ ನಮ್ಮ ಊರಿಗೆ ಹೋಗ್ತೀವಿ ಅಂತ ಅನಿಸ್ಬಿಟ್ಟಿತ್ತು. ನಮಗೆ ಫಸ್ಟು ಆ ಥರ ಆಗಿತ್ತು ಅಂತ ಗೊತ್ತಿರಲಿಲ್ಲ. ಆಮೇಲೆ ಎಲ್ಲರೂ ಪ್ಯಾನಿಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ತುಂಬಾ ಪೊಲೀಸ್ ಕಾರ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಅವಾಗ ಇದೇನಾಯ್ತು, ಯಾಕೆ ಇಷ್ಟೊಂದು ಜನ ಬರ್ತಿದ್ದಾರೆ ಅಂತ ನ್ಯೂಸ್ ಚೆಕ್ ಮಾಡಿದ್ರೆ ಈ ತರ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಯ್ತು. ಅವಾಗ ತುಂಬಾ ಭಯ ಆಯ್ತು. ಅವಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕಂಟಿನ್ಯೂಸ್ ಕಾಲ್ ಬರ್ತಿತ್ತು. ನಮಗೆ ತುಂಬಾ ಭಯ ಆಯ್ತು. ಅದ್ರಲ್ಲೂ ಬರೀ ಹಿಂದೂನ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ನಮಗೆ ಇನ್ನೂ ಜಾಸ್ತಿ ಭಯ ಆಯ್ತು. ಸೊ ಕಾಶ್ಮೀರ್ ನಮ್ದಾಗವರೆಗೂ ಯಾರು ಹೋಗೋದ್ ಬೇಡ ಅಂತ ಹೆದರಿಕೆ ಅಂತೂ ತುಂಬಾ ಆಯ್ತು. ಏನ್ ಮಾಡೋದು, ಮುಂದೆ ಹೋಗೋದೋ ಬೇಡ ಅಂತ ಭಾಳ ಇದು ಮಾಡಿ ಕೊನೆಗೆ ವಾಪಸ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಫ್ಲೈಟ್ದು ಪ್ರಾಬ್ಲಮ್ ಇತ್ತು. ಅವಾಗ ನಮ್ಮ ಸರ್ಕಾರ ಅರೇಂಜ್ ಮಾಡಿದೆ ಅಂತ ಗೊತ್ತಾದ ಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಬಂದ್ವಿ. ಇವಾಗ ಎಲ್ಲರಿಗೂ ಹೆದರಿಕೆ ಇತ್ತು. ಕೆಲವರು ಧೈರ್ಯ ಮಾಡಿ ನೆಕ್ಸ್ಟ್ ಡೇ ಎಲ್ಲ ಹೋದ್ರು. ಬಟ್ ನಾವೆಲ್ಲೂ ಹೋಗಲಿಲ್ಲ, ವಾಪಸ್ ಬಂದ್ಬಿಟ್ವಿ. ನ್ಯಾಚುರಲಿ ಇಲ್ಲ, ನಾವ್ ಯಾರು ಮಲ್ಗೆ ಇಲ್ಲ. ಅವ್ರು ಶ್ರೀನಗರಲ್ಲಿ ಇದ್ರು. ನೆಕ್ಸ್ಟ್ ಡೇ ಪೆಲ್ಗಾಮ್ ಹೋಗ್ಬೇಕಿತ್ತು ಅವರು. ದ ವೆರಿ ನೆಕ್ಸ್ಟ್ ಡೇ ಅವ್ರು ಹೋಗ್ಬೇಕಿತ್ತು ಆಕ್ಚುಲಿ. ಅವ್ರು ನ್ಯಾಚುರಲಿ ಯಾರಿಗೂ ನಿದ್ದೆ ಬಂದಿಲ್ಲ ಅವರು ವಾಪಸ್ ಸೇಫ್ ಆಗಿ ಬರೋವರೆಗೂ. ನನ್ಗೆ ನಿಜವಾಗ್ಲೂ ಅಟ್ ದಿಸ್ ಪಾಯಿಂಟ್ ಹೇಳಲೇಬೇಕು, ಸಂತೋಷ್ ಲಾಡ್ ಅವ್ರು ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿ ಪರ್ಸನಲಿ ಕಾಲ್ ಮಾಡಿ ಫಾಲೋ ಅಪ್ ಮಾಡಿ ಪ್ರತಿಯೊಂದು ನೋಡ್ಕೊಂಡ್ರು. ಈಗ ನಮ್ಮ ಜೊತೆ ಬಂದಿರತಕ್ಕಂಥದ್ದು ಸುಮಾರು 174 ಜನ ಕನ್ನಡಿಗರನ್ನ ಸುರಕ್ಷಿತವಾಗಿ ನಾವು ಶ್ರೀನಗರದಿಂದ ಬೆಂಗಳೂರಿಗೆ ಕರೆತಂದಿದ್ದೇವೆ. ಇನ್ನ ಕೆಲವರು ಜಮ್ಮುನಲ್ಲಿದ್ದಾರೆ, ಕಟ್ರಾದಲ್ಲಿದ್ದಾರೆ. ಅವರಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಅಲ್ಲಿ ಲೋಕಲ್ ಅಧಿಕಾರಿಗಳು ಚರ್ಚೆ ಮಾಡಿ ಅಲ್ಲಿ ಏನು ಲೋಕಲ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಸೇಫ್ಟಿಯನ್ನ ಗಮನಕ್ಕೆ ತಗೊಂಡು ಅವರಲ್ಲಿಂದ ಅವರ ಪ್ಲಾನ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಆದರೆ ನಮಗೇನು ಮ್ಯಾಂಡೇಟ್ ಇತ್ತು, ವಿಶೇಷವಾಗಿ ನಾವು ಶ್ರೀನಗರಿಗೆ ಹೋಗಬೇಕು. ಶ್ರೀನಗರದಲ್ಲಿರ್ತಕ್ಕಂಥ ಕನ್ನಡಿಗರೇನು ವಿಶೇಷವಾಗಿದ್ದಾರೆ, ಯಾರು ಸಿಲುಕಿದ್ರು ಈ ಒಂದು ವ್ಯವಸ್ಥೆಯಲ್ಲಿ, ಅವ್ರನ್ನೆಲ್ಲರನ್ನ ಸುರಕ್ಷಿತವಾಗಿ ಕರಿತರಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಏನು ನಮಗೆ ತಾಕೀತನ್ನು ಕೊಟ್ಟಿದ್ರು, ಆ ಕೆಲಸವನ್ನು ನಾನು ಮಾಡಿದಂತೆ ಈ ಸಂದರ್ಭಕ್ಕೆ ಹೇಳಿ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರಿಂದ ನಡೆದ ಹಿಂದೂಗಳ ನರಮೇಧಕ್ಕೆ ದೇಶದೆಲ್ಲೆಡೆ ಖಂಡನೆ ವ್ಯಕ್ತವಾಗುತ್ತಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿಯೂ ಹೋರಾಟ ನಡೆಸಿ ಉಗ್ರರ ಕೃತ್ಯ ಖಂಡಿಸಲಾಯಿತು. ಮೈಸೂರಿನ ಎನ್ಆರ್ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಿಂದ ಮೌನ ಮೆರವಣಿಗೆ ನಡೆಸಿ ಉಗ್ರರ ಕೃತ್ಯವನ್ನು ಖಂಡಿಸಲಾಯಿತು. ಉಗ್ರರ ದಾಳಿಗೆ ಬಲಿಯಾದವರಿಗೆ ಕ್ಯಾಂಡಲ್ ಹಚ್ಚಿ ಮೌನಾಚರಣೆ ಸಲ್ಲಿಸಲಾಯಿತು. ಕಲಬುರಗಿಯಲ್ಲೂ ಭಜರಂಗ್ ದಳದಿಂದ ಪ್ರತಿಭಟನೆ ನಡೆಯಿತು. ಪಾಪಿ ಉಗ್ರರು ಹಿಂದೂ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿಕೊಂಡು ಹಾಕಿದ್ದಾರೆ ಅಂತ ಕಿಡಿಕಾರಿದರು. ಡಿಸಿ ಕಚೇರಿಯ ಮುಂದೆ ಟೈರ್ಗೆ ಬೆಂಕಿ ಹಚ್ಚಿ ಭಜರಂಗ್ ದಳ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಹುಬ್ಬಳ್ಳಿಯಲ್ಲೂ ವಕೀಲರಿಂದ ಪ್ರತಿಭಟನೆ ನಡೆಯಿತು. ಹುಬ್ಬಳ್ಳಿಯ ಕೋರ್ಟ್ ಸಂಕೀರ್ಣದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ ವಕೀಲರು ಪಾಕಿಸ್ತಾನ ಧ್ವಜ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನದಲ್ಲಿ ವಕೀಲರು ಪ್ರತಿಭಟನೆ ನಡೆಸಿದರು. ಕೋರ್ಟ್ ಕಲಾಪ ಬಹಿಷ್ಕರಿಸಿ ಬೀದಿಗೆ ಬಂದು ಉಗ್ರರ ಪೈಶಾಚಿಕ ಕೃತ್ಯವನ್ನು ಖಂಡಿಸಿದರು. ಭಾರತೀಯ ಸಾವಿಗೆ ಕಾರಣ ಆದಂತಹ ಉಗ್ರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ.
ನಾವು ಕೇಂದ್ರ ಸರ್ಕಾರದ ಜೊತೆ ಬರಬೇಕು ಅಂತ ಕೇಳ್ತಾ ಎಲ್ಲ ಉಗ್ರರ ಕೃತ್ಯ ಖಂಡಿಸಿ ಉಡುಪಿಯಲ್ಲಿ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ಜೋಡುಕಟ್ಟೆಯಿಂದ ಕ್ಲಾಕ್ ಟವರ್ವರೆಗೆ ಮೆರವಣಿಗೆ ನಡೆಸಿ ಪಾಕಿಸ್ತಾನದ ದುಷ್ಕೃತ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪಾಕಿಸ್ತಾನದ ವಿರುದ್ಧ ಘೋಷಣೆ ಕೂಗಲಾಯಿತು. ಈ ದುಷ್ಕೃತ್ಯಕ್ಕೆ ಭಾರತ ಪಾಠ ಕಲಿಸಬೇಕು, ಪ್ರತೀಕಾರ ತೀರಿಸಿಕೊಳ್ಳಬೇಕು ಅಂತ ಒತ್ತಾಯಿಸಿದರು. ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಪ್ರಕರಣ ಸಂಬಂಧ ಡಾಲರ್ಸ್ ಕಾಲೋನಿಯಲ್ಲಿರೋ ಶಾಸಕ ವಿನಯ್ ಕುಲಕರ್ಣಿ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ನಿನ್ನೆಯಿಂದ ವಿನಯ್ ಕುಲಕರ್ಣಿ ಮನೆಯಲ್ಲೇ ಠಿಕಾಣಿ ಹೂಡಿರುವಂತಹ ಇಡಿ ಅಧಿಕಾರಿಗಳು ರಾತ್ರಿಯೆಲ್ಲ ವಿನಯ್ ಕುಲಕರ್ಣಿ ವಿಚಾರಣೆ ನಡೆಸಿದ್ದು ದಾಖಲೆಗಳ ಪರಿಶೀಲನೆ ಮಾಡುತ್ತಿದ್ದಾರೆ. ಸದ್ಯ ಈಗಲೂ ಕೂಡ ವ್ಯವಹಾರದ ದಾಖಲೆಗಳ ತಲಾಶ್ ಮಾಡಲಾಗ್ತಾ ಇದ್ದು ಹಲವು ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಏಕಕಾಲಕ್ಕೆ 3 ಮನೆಗಳ ಮೇಲೆ ಇಡಿ ದಾಳಿ ನಡೆಸಿದೆ. ಚಿನ್ನ ಹಾಗೂ ಕೆಲ ವ್ಯವಹಾರದಲ್ಲಿ ಐಶ್ವರ್ಯ ಗೌಡ ಅವರಿಂದ ಶಿಲ್ಪಾ ಗೌಡಗೆ ವಂಚನೆ ಪ್ರಕರಣ ಸಂಬಂಧ ದಾಳಿಯಾಗಿದೆ. ಸಂಜಯ್ ನಗರದಲ್ಲಿರುವ ವಿನಯ್ ಕುಲಕರ್ಣಿ ಮನೆ, ಐಶ್ವರ್ಯ ಗೌಡ ಮನೆ, ಭಾರತೀನಗರ ಪೊಲೀಸ್ ಸ್ಟೇಷನ್ ಪ್ರಕರಣದ ಶಿಲ್ಪಾ ಗೌಡ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ದಾಳಿ ನಡೆಸಿದ ಇಡಿ ಅಧಿಕಾರಿಗಳು ಪರಿಶೀಲನೆ ಮುಂದುವರೆಸಿದ್ದಾರೆ. ಸದ್ಯ ಐಶ್ವರ್ಯ ಗೌಡ ಅವರನ್ನು ವಶಕ್ಕೆ ಪಡೆದಿರೋ ಇಡಿ ವಿಚಾರಣೆ ನಡೆಸುತ್ತಿದೆ. ಮಂಡ್ಯ ಜಿಲ್ಲೆಯ ಕಿರುಗಾವಲು ಗ್ರಾಮದಲ್ಲಿ ಇಡಿ ದಾಳಿಯನ್ನು ನಡೆಸಿದ್ದು ದಾಖಲಾತಿಗಳ ಪರಿಶೀಲನೆ ಮಾಡುತ್ತಿದ್ದಾರೆ. ಕಿರುಗಾವಲಿನಲ್ಲಿರುವ ಐಶ್ವರ್ಯ ಗೌಡ ತಾಯಿ ಮನೆ, ಐಶ್ವರ್ಯ ತಾಯಿ ಮನೆ ಹಾಗೂ ಐಶ್ವರ್ಯ ಸಂಪರ್ಕದಲ್ಲಿರುವಂತಹ ಗ್ರಾಮದ ಮಹದೇವು ಮನೆಯ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಇಡಿ ಅಧಿಕಾರಿಗಳು ಮಹದೇವು ಎಂಬುವರ ವಿಚಾರಣೆಯನ್ನು ಮಾಡ್ತಾ ಇದ್ದು ದಾಖಲಾತಿಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಕೊಲೆ ಕೇಸ್ ಸಂಬಂಧ ಆರೋಪಿ ಪಲ್ಲವಿಯನ್ನ 7 ದಿನಗಳ ಕಾಲ ಕಸ್ಟಡಿ ಪಡೆದು ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಇದರ ನಡುವೆ 2ನೇ ಆರೋಪಿ ಕೃತಿ ವಿಚಾರಣೆಗೂ ಸಿಸಿಬಿ ಬಲೆಯನ್ನ ಬೀಸಿದೆ. ಕೃತಿ ಮಾನಸಿಕವಾಗಿ ಸ್ಥಿರವಾಗಿದ್ದಾರೆ ಅಂತ ನಿಮಾನ್ಸ್ ವೈದ್ಯರು ವರದಿ ಕೊಟ್ಟಿದ್ದಾರೆ. ಹೀಗಾಗಿ ನಿಮಾನ್ಸ್ ಆಸ್ಪತ್ರೆಯಲ್ಲಿದ್ದ ಕೃತಿ ಡಿಸ್ಚಾರ್ಜ್ ಆಗಿದ್ದು ಮನೆಗೆ ರಿಟರ್ನ್ ಆಗಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಪೊಲೀಸರು ಕೃತಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ಅಧ್ಯಕ್ಷತೆಯಲ್ಲಿ ಮಲೈ ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ಸಭೆ ನಡೆದಿದ್ದು ಸಭೆಯಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೊರಗಿನಿಂದ ಮದ್ಯ ತರುವುದಕ್ಕೆ ನಿಷೇಧವನ್ನು ಹೇರಲಾಗಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದು ಇಲ್ಲಿಯವರೆಗೂ ಬೆಟ್ಟದಲ್ಲಿ ಮದ್ಯ ಮಾರಾಟ ನಿಷೇಧ ಇತ್ತು. ಇನ್ನು ಮುಂದೆ ಹೊರಗಿನಿಂದ ಮದ್ಯ ತರುವುದಕ್ಕೂ ನಿರ್ಬಂಧವನ್ನು ಹೇರಲಾಗಿದೆ. ಮದ್ಯ ಮಾರಾಟವನ್ನು ಸಂಪೂರ್ಣ ತಡೆಗಟ್ಟಲು ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ರಾಜವಂಶಸ್ಥರಿಗೆ ಸೇರಿದ 5,000 ಎಕರೆ ಭೂಮಿಯನ್ನ ಖಾತೆ ಮಾಡಿಕೊಡಲು ಜಿಲ್ಲಾಧಿಕಾರಿಗೆ ಪ್ರಮೋದಾದೇವಿ ಪತ್ರದ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಈಗ ಯಾರು ಉಳುಮೆ ಮಾಡುತ್ತಿದ್ದಾರೋ ಅವರೇ ಒಡೆಯರು. ಒಡೆತನವನ್ನ ಕಾನೂನು ಪ್ರಕಾರ ಪ್ರಶ್ನೆ ಮಾಡುವಂತಿಲ್ಲ. ರೈತರಿಗೆ ಖಾತೆ ಮಾಡಿಕೊಡಬೇಕಾಗತ್ತೆ. ರೈತರೇ ಭೂಮಿಯ ಒಡೆಯರು ಅಂತ ಸಿಎಂ ತಿಳಿಸಿದರು. ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅವರೇ ಒಡೆಯರು. ಯಾರು ಉಳುಮೆ ಮಾಡ್ತಾರೆ ಅವರೇ ಒಡೆಯರು. ಅದನ್ನ ಅವರ ಒಡೆತನವನ್ನ ಪ್ರಶ್ನೆ ಮಾಡಕ್ ಬರಲ್ಲ. ಕಾನೂನು ಪ್ರಕಾರ ಪ್ರಶ್ನೆ ಮಾಡಕ್ ಬರಲ್ಲ. ಅವ್ರಿಗೆ ಖಾತೆನೂ ಮಾಡಿಕೊಡ್ಬೋದು, ಅವ್ರಿಗೆ ಓನರ್ಶಿಪ್ಪು ಅವ್ರದ್ದೇ ಆಗಿರ್ತದೆ, ಅವರೇ ಪೊಸಿಷನ್ನಲ್ಲಿ ಇರ್ತಾರೆ, ಅವ್ರದ್ದೇ ಮಾಡ್ಬೋದು. 100 ವರ್ಷಗಳಿಂದ ಅವರೇ ಮಾಡ್ತಾ ಇದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲಾ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಇವತ್ತು ಹನೂರಿನಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಶಂಕುಸ್ಥಾಪನೆ, ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಬಳಿಕ ಮಂಗಲ ಗ್ರಾಮದಲ್ಲಿ ಜಿಲ್ಲಾ ಕನಕ ಸಮುದಾಯ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ಮಂಡ್ಯ ಪ್ರವಾಸ ಕೈಗೊಂಡಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಮಂಡ್ಯದ ಕೆಆರ್ಎಸ್ ಡ್ಯಾಂ ವೀಕ್ಷಣೆ ನಡೆಸಲಿದ್ದು ಈ ವೇಳೆ ಕಾವೇರಿ ಆರತಿ ಕುರಿತು ಸ್ಥಳ ಪರಿಶೀಲನೆ ನಡೆಸಲಿದ್ದಾರೆ. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಹಾಗೂ ಮುಖಂಡರು ಸಾಥ್ ಕೊಡಲಿದ್ದಾರೆ. ರಿಕ್ಕಿರಾಯ್ ಮೇಲೆ ಫೈರಿಂಗ್ ಪ್ರಕರಣ ಸಂಬಂಧ ರೈ ಗನ್ ಮ್ಯಾನ್ ಆಗಿದ್ದಂತಹ ವಿಠಲ್ನನ್ನ 10 ದಿನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಪೊಲೀಸ್ ಕಸ್ಟಡಿಗೆ ನೀಡಿ ರಾಮನಗರ ಅಪರ ಹಿರಿಯ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಲಯ ಆದೇಶಿಸಿದೆ. ಪ್ರಕರಣದಲ್ಲಿ ಗನ್ ಮ್ಯಾನ್ ವಿಠಲ್ ಮೇಲೆ ಸಾಕಷ್ಟು ಅನುಮಾನ ಹಿನ್ನೆಲೆ ಪೊಲೀಸ್ ವಶಕ್ಕೆ ನೀಡಲಾಗಿದೆ.
ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಮುಂದೆ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡದಂತೆ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ಕೋಲಾರ ಜಿಲ್ಲೆಯ ಮಾಲೂರು ಶಾಸಕ ಕೆವೈ ನಂಜೇಗೌಡ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಮಾಲೂರು ತಾಲೂಕಲ್ಲಿ ಈಗಾಗಲೇ 30 ಕಲ್ಲು ಗಣಿ ಕ್ವಾರಿಗಳು ಹಾಗೂ ಕ್ರಷರ್ ಕೆಲಸ ಮಾಡುತ್ತಿದೆ. ಗಣಿಗಾರಿಕೆಯಿಂದ ಪರಿಸರಕ್ಕೆ ಹಾನಿ, ರಸ್ತೆ ಸುರಕ್ಷತೆ ಜೊತೆಗೆ ಗ್ರಾಮೀಣ ಭಾಗದ ಜನರ ಮೇಲೂ ಗಣಿಗಾರಿಕೆ ಪರಿಣಾಮ ಬೀರುತ್ತೆ. ಎಲ್ಲವನ್ನ ಗಮನಿಸಿ ಗಣಿಗಾರಿಕೆ ಇತಿಮಿತಿಯಲ್ಲಿರಲಿ ಅನ್ನುವ ಉದ್ದೇಶದಿಂದ ಇಂತಹ ನಿರ್ಧಾರ ಕೈಗೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಈಗಾಗಲೇ ಸುಮಾರು ವರ್ಷಗಳಿಂದ ಮಾಲೂರು ತಾಲೂಕಲ್ಲಿ ಕ್ರೆಸರ್ಸು ತುಂಬ ಜಾಸ್ತಿ ಇದೆ, 30 ಕ್ರೆಸರ್ಸ್ ಇದೆ ಅಂತ ರಿಪೋರ್ಟ್. ಆದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಯಾರದೇ ಆಗಿರ್ಬೋದು ಹೊಸ ಕ್ರೆಸರ್ಗಳು ಮತ್ತು ಹೊಸ ಬಂಡೆ ಲೀಸ್ಗಳು ಕೊಡೋಂಥದ್ದು ನಮ್ಮ ತಾಲೂಕಲ್ಲಿ ಬೇಡ. ಕೋಲಾರ ಜಿಲ್ಲೆಯಲ್ಲಿ ಇನ್ನೂ ಬಂಗಾರಪೇಟೆಯಲ್ಲೂ ಮಾಡ್ಬೋದು, ಬಂಡೆ ಇದ್ದರೆ ಚೇಜಪ್ಪಲ್ಲಿ ಮಾಡ್ಬೋದು, ಮತ್ತು ಕೋಲಾರಲ್ಲಿ ಇನ್ನೂ ಹೆಚ್ಚಿಗೆ ಮಾಡ್ಬೋದು, ಶ್ರೀನಿವಾಸಪುರದಲ್ಲೇ ಮಾಡ್ಬೋದು, ಬೇರೆ ಬೇರೆ ತಾಲೂಕುಗಳಲ್ಲಿ ಮಾಡ್ಕೊಳ್ಳಿ. ಮಾಲೂರು ತಾಲೂಕಲ್ಲಿ ಈಗೇನಿದೋ ಇನ್ನು ಮುಂದೆ ಯಾವುದೇ ಕ್ರೆಸರ್ಸು ಇನ್ನು ಮಾಡೋದು ಬೇಡ ಅಂಥೇಳಿ ಇವತ್ತು ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ. ಬಿಸಿಲು ಹೆಚ್ಚಾದ ಹಿನ್ನೆಲೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಕಚೇರಿಯ ಸಮಯ ಬದಲಾವಣೆ ಮಾಡಲಾಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಸರಿಯಾದ ಸಮಯಕ್ಕೆ ಕಚೇರಿಗೆ ಬರ್ತಾ ಇಲ್ಲ. ಈ ಬಗ್ಗೆ ಸಾರ್ವಜನಿಕರು ಶಾಸಕರ ಎದುರು ದೂರಿದ್ದಾರೆ. ಸಾರ್ವಜನಿಕರ ದೂರಿನ ಮೇರೆಗೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಕಚೇರಿಗೆ ವಿಸಿಟ್ಗೆ ಹೋದಾಗ ಎಲ್ಲಾ ಕಚೇರಿಯು ಖಾಲಿಯಾಗಿದ್ವು. ಜಿಲ್ಲಾಧಿಕಾರಿ ಸೇರಿದಂತೆ ಯಾವೊಬ್ಬ ಅಧಿಕಾರಿಯೂ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬಂದಿರಲಿಲ್ಲ. ಇದರಿಂದ ಕೆರಳಿದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಜಿಲ್ಲಾಧಿಕಾರಿ ಸುಶೀಲಾಗೆ ಫೋನ್ ಮಾಡಿ ಸಮಯ ಪಾಲನೆ ಮಾಡುವಂತೆ ವಾರ್ನ್ ಮಾಡಿದ್ರು. ಮಸೀದಿಯಲ್ಲಿನ ಗೋರಿ ಉಸಿರಾಡುತ್ತಿದೆ ಅನ್ನುವ ಅಚ್ಚರಿಯ ವದಂತಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಿದೆ. ನಗರದ ಬಸವೇಶ್ವರ ಟಾಕೀಸ್ ಬಳಿಯ ಮಸೀದಿಯಲ್ಲಿ 150 ವರ್ಷದ ಹಳೆಯ ಗೋರಿ ಉಸಿರಾಡುತ್ತಿದೆ ಅನ್ನುವ ವದಂತಿ ಹಬ್ಬಿದೆ. ಫಕ್ರುಲ್ಲಾ ಶಾ ಖಾದ್ರಿ ಗೋರಿಯ ಮೇಲೆ ಮುಚ್ಚಿರುವ ಹೊದಿಕೆಯ ಎದೆಯ ಭಾಗದಲ್ಲಿ ಏರಿಳಿತವಾಗ್ತಿದೆ. ಇದನ್ನು ಕಂಡ ಮುಸ್ಲಿಮರು ಗೋರಿ ಉಸಿರಾಡುತ್ತಿದೆ ಅಂದಿದ್ದಾರೆ. ಈ ಸುದ್ದಿ ತಿಳಿದ ಜನ ಗೋರಿ ನೋಡೋದಕ್ಕೆ ಮಸೀದಿಗೆ ಆಗಮಿಸಿದ್ದಾರೆ. ಸದ್ಯ ಗೋರಿ ಉಸಿರಾಟ ಪವಾಡದಂತೆ ಭಾಸವಾಗಿದ್ದು ಜನರಲ್ಲಿ ಅಚ್ಚರಿ ಮೂಡಿಸಿದೆ. ಹೋಗ್ತಾ ಇದ್ವಿ, ಹೇಳಿದ್ರು ಯಾರೋ ಹಿಂಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಅಂದರೆ ಸಮಾಧಿಯಿಂದ ಉಸಿರಾಡ್ದಂಗೆ ಆಗ್ತಾ ಇದೆ ಅಂತ ಹೇಳಿ ಬಂದು ನೋಡಿದ್ವಿ. ಒಂಥರ ಪವಾಡ ಅನ್ನಿಸ್ತು. ನಿಜ ಒಂದು ಕಡೆ ಎದೆ ಹತ್ರ ಉಸಿರಾಡ್ತಿದ್ಯೇನೋ ಅನ್ನೋ ಥರ ಅನ್ನಿಸ್ತಾ ಇದೆ. ತುಂಬ ಪವಾಡ ಅನ್ನಿಸ್ತು ನೋಡಿ. ಈಗಿನ ಕಾಲದಲ್ಲೂ ಈ ಥರ ಎಲ್ಲ ನಡೆಯುತ್ತೆ ಅಂತ ಅನ್ನೋದು ತುಂಬ ಆಶ್ಚರ್ಯ ಆಯಿತು. ಹಿಂದೂ ಮುಸ್ಲಿಮ್ಸ್ ಅಂತ ಅಲ್ಲ, ದೇವ್ರ ಮೇಲೆ ನಂಬಿಕೆ ಇದೆ. ಈ ದೇವರು ಆಗಿರ್ಬೋದು, ನಮ್ಮ ದೇವ್ರು ಆಗಿರ್ಬೋದು, ನಂಬಿಕೆ ಇದೆ. ಎರಡು ಹತ್ರನೂ ನಾವು ಹೋಗ್ತೀವಿ. ಇದ್ರುಗಳ ಬಗ್ಗೆನೂ ತುಂಬ ಕೇಳಿದ್ದೀವಿ ನಾವು, ಅಂದರೆ ಈ ಥರ ಸಮಾಧಿಗಳ ಬಗ್ಗೆನೂ ತುಂಬ ಕೇಳಿದ್ದೀವಿ. ಅದರಲ್ಲಿ ತುಂಬ ಆಶ್ಚರ್ಯ ಅನ್ನಿಸ್ತು. ಇವತ್ತು ಲೈವ್ ಆಗಿ ನೋಡಿದ್ದು ಖುಷಿ ಆಯಿತು. ಹುಷಾರಿಲ್ಲದ ಇರ್ತಕ್ಕಂಥ ಸಂದರ್ಭದಲ್ಲಿ, ಆಮೇಲೆ ಬೇರೆ ಜ್ವರ ಆಗಿರ್ಬೋದು, ಇನ್ನು ಏನಾದರೂ ಸಮಸ್ಯೆಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರವ್ರ ಸಮಸ್ಯೆ ಬಂದು ಹೇಳ್ಕೊಂಡು ಇಲ್ಲಿ ಬಗೆಹರಿಸ್ಕೊಂಡು ಹೋಗ್ತಾರೆ. ಇದು ಸುಮಾರು ವರ್ಷದಿಂದ ಇದು ಬೆಳಕಿಗೆ ಬಂದಿರಲ್ಲ. ಇದು ಎಂಥ ಗುರುಗಳು ಅಂದರೆ ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹೈಫೈ ಆಗಿರ್ಬೋದು, ಇನ್ನೊಂದೇನೋ ಆ ಥರ ಬಯಸೋದವ್ರು ಅಲ್ಲ ಇವರು. ಹಲವಾರು ಹಳ್ಳಿಗಳಿಂದ, ಹಲವಾರು ಊರುಗಳಿಂದ ಜನ ಬರ್ತಿದ್ರು. ಬಟ್ ಯಾರಿಗೂ ಅಷ್ಟು ಪ್ರಚಾರ ಇರಲಿಲ್ಲ. ಒಂದು ಗುರುಗಳ ಆಶೀರ್ವಾದ ಪಡ್ಕೊಂಡು ಹೋಗ್ಬಿಡೋರು. ಬಟ್ ಇವತ್ತು ಪವಾಡ ಅನ್ನೋದು ನಡೆದಿದ್ದಿಲ್ಲಿ. ನಾನಲ್ಲ, ಸಾವಿರಾರು ಜನಸಂಖ್ಯೆ ಜನ ಬಂದು ನೋಡಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಚಿನ್ನದ ಸರವನ್ನ ಕದ್ದಿದಂತಹ ಕಳ್ಳನನ್ನ ಕೋಲಾರ ಜಿಲ್ಲೆಯ ನಂಗಲಿ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮುಳಬಾಗಿಲು ತಾಲೂಕಿನ ಬೈರಕ್ಕೂರು ಗ್ರಾಮದಲ್ಲಿ ಸಂತಾರಾಮ್ ಎನ್ನುವ ಅವರ ಮನೆಯಲ್ಲಿ ಕಳ್ಳರು ಚಿನ್ನಾಭರಣವನ್ನು ಕದ್ದಿದ್ರು. ಸದ್ಯ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ಹರೀಶ್ ಎಂಬಾತನನ್ನ ಬಂಧಿಸಿ 1.25 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ಆರೋಪಿ ವಿಚಾರಣೆ ಬಳಿಕ ಮತ್ತಷ್ಟು ಕಳವು ಪ್ರಕರಣ ಬೆಳಕಿಗೆ ಬಂದಿದ್ದು, ಕಳುವಾಗಿದ್ದ 2.5 ಲಕ್ಷ ಮೌಲ್ಯದ 6 ಬೈಕುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಮಂಡ್ಯದ ಮಳವಳ್ಳಿ ಬಳಿಯ ಗಗನಚುಕ್ಕಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಸಂಗ್ರಹಕ್ಕೆ ಚಾಲನೆ ಕೊಡಲಾಗಿದೆ. ಹೀಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹಾಗೂ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲಿಸಿದರು. ನಂತರ ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಸುಗಮ ಸಂಚಾರದ ವ್ಯವಸ್ಥೆ ಕುರಿತು ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ, ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ, ತಹಶೀಲ್ದಾರ್ ಲೋಕೇಶ್ ಉಪಸ್ಥಿತರಿದ್ದರು. ಮಂಡ್ಯದ ಮಳವಳ್ಳಿ ಬಳಿಯ ಗಗನಚುಕ್ಕಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಸಂಗ್ರಹಕ್ಕೆ ಚಾಲನೆ ಕೊಡಲಾಗಿದೆ. ಹೀಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹಾಗೂ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲಿಸಿದರು. ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ಎಂದು ಹಾಡು ಹಾಡಿ ಬೆಳಗಾವಿ ಜಿಲ್ಲಾಧಿಕಾರಿ ಜನರನ್ನ ರಂಜಿಸಿದ್ದಾರೆ.
ಬೆಳಗಾವಿಯ ವಾರ್ತಾಭವನದಲ್ಲಿ ನಡೆದ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಭಾಗಿಯಾಗಿದ್ದರು. ಈ ವೇಳೆ ಡಾಕ್ಟರ್ ರಾಜ್ ಚಿತ್ರದ ಹಾಡು ಹಾಡಿ ಜನರನ್ನು ರಂಜಿಸಿದ್ದಾರೆ. ಡಿಸಿ ಹಾಡು ಹೇಳ್ತಾ ಇದ್ದಂತೆ ಜನ ಚಪ್ಪಾಳೆ ತಟ್ಟಿ ಖುಷಿಪಟ್ಟಿದ್ದಾರೆ. ಸಂತೋಷದಿಂದ ಬಾನೆಡೆಗೆ ಚಿಮ್ಮಿ ರಾಗದಲ್ಲಿ ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲಮೇಘ ಶ್ಯಾಮ ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲಮೇಘ ಶ್ಯಾಮ ಇದೇ ರಾಗದಲ್ಲಿ ಆಯ ಮುನೆಯಲ್ಲಿ ಅಲೆ ಅಲೆ ಹೊಮ್ಮಿ ಸಂತೋಷದಿಂದ